Guruji, happy birthday to you. Satkamaya Tamasoma. उदय एक जरा बरोबर करशाल ओके यस ಎಲ್ಲ ಮುಂದೆ ನೋಡಿ ಬಾವುಸರ್ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾಗಿರುವಂತಹ ಗಜೇಂದ್ರ ಅವರು ಆಗಮಿಸಿದ್ದಾರೆ. ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದಂತಹ ಮುಂದೆ ನೋಡ್ಬಿಡಿ. ಅಕ್ಕಪಕ್ಕದಲ್ಲಿ ಬಂದಿದೆ. ಈ ರೀತಿ ಕರ್ನಾಟಕ ರಾಜ್ಯದ ಯಾರೆಲ್ಲ ಬೇರೆ ದೇಶದಲ್ಲಿದ್ದಾರೋ ಅವ್ರು ಬರೋದ ವಿಸಿಟ್ ಆಗಿರುತ್ತೆ. ಈ ರೀತಿ ಈ ಒಂದು ದೇವಸ್ಥಾನದ ಮಹಾತ್ಮೆ ಅಪಾರ. ದ್ವಾರಪಾಡಿಯನ್ನ ನೋಡ್ತೀವಿ. ದ್ವಾರ ಬಾಳುವಂತವರು ಶಿಲ್ಪಿ ಜೀವನ್ ಅವರು, ಅವರಿಗೆ ಜೋರಾದ ಚಪ್ಪಾಳೆಯನ್ನ ನೀಡಬೇಕು. ನಾವೆಲ್ಲರೂ ಕೂಡ ಅಲ್ಲಿ ಹೋಗ್ತೀವಿ. ವಿಶೇಷವಾಗಿ ಛತ್ರಪತಿ ಮಹಾರಾಜವಾಗಿ ಮತ್ತೆ ಶಿವಮೊಗ್ಗದಲ್ಲಿ ಪ್ರತ್ಯಂಗಿರಾ ದೇವಿ ನೆಲೆ ನಿಲ್ತಾಳೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಜೋರಾದ ಚಪ್ಪಾಳೆಯನ್ನು ನಮ್ಮ ಶಿಲ್ಪಿ ಜೀವನ್ ಕಲಾ ಸಮಿತಿ. ನಮ್ಮ ಶಿವಮೊಗ್ಗ ಅಂದ್ರೆ ಸಾಕಷ್ಟು ಮೊದಲುಗಳಲ್ಲಿ ನಮ್ಮ ಶಿವಮೊಗ್ಗ ಬರುತ್ತೆ ಅಂತ ಒಂದು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರುವಂಥ ಒಂದು ದೇವಸ್ಥಾನ ನಮ್ಮ ಪ್ರತ್ಯಂಗಿರಾ ದೇವಿ ದೇವಸ್ಥಾನ. ನಮ್ಮ ಗುರುಗಳು ಯಾವಾಗಲೂ ಸಮೇತ ನಾವು ಶುಭ ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲರ ಕರ್ಮವನ್ನ ಕಳೀಲು ಜಗನ್ಮಾತೆಯನ್ನು ನಂಬಿದ ಭಕ್ತರನ್ನ ಉದ್ಧರಿಸಲು ವಿಶ್ವ ಮಂಗಳಕ್ಕಾಗಿ ಆದಿಪರಾಶಕ್ತಿ ಪ್ರತ್ಯಂಗಿರಾ ದೇವಿ ಅಮ್ಮನವರ ಸಂಕಲ್ಪದಂತೆ ಅವತರಿಸಿರುವ ಬ್ರಹ್ಮಾಂಡ ಶಕ್ತಿಯೇ ಶ್ರೀ ಸುಪ್ರೀತ್ ಗುರೂಜಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಗರ್ಭಗುಡಿಯಲ್ಲಿರೋ ಅಮ್ಮನವರ ಒಂದು ಅಂಶ ಇಲ್ಲಿ ನಮ್ಮ ಮುಂದೆ ಕೂತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಮ್ಮನವ್ರು ಬೇರೆ ಅಲ್ಲ, ಇಲ್ಲಿರೋ ಗುರುಗಳು ಬೇರೆ ಅಲ್ಲ, ಆ ರೀತಿ ಭಾವಿಸ್ಕೊಂಡು ನಾವು ಬಂದಿದ್ದೀವಿ. ಹಾಗೂ ಗುರುಗಳ ಅನುಗ್ರಹ ಎಷ್ಟಿದೆ ಅಂದ್ರೆ ಇನ್ನೇನು ಡೆತ್ ಬೆಡ್ ಮೇಲೆ ಇನ್ನೇನು ಹೋಗ್ತಾರೆ ಅಂತ ಬಂದವರು ಕೂಡ ಚೇತರಿಸ್ಕೊಂಡು ಗುಣಮರಕ್ಕರಾಗಿ ಬಂದು ಇಲ್ಲಿ ಓಡಾಡ್ಕೊಂಡಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ನಮ್ದೇ ಸಾಕಷ್ಟು ಸಮಸ್ಯೆಗಳಿತ್ತು, ಎಲ್ಲ ಬಗೆಹರಿಸ್ಕೊಂಡು ಮುಂದೆ ನಡೆಯೋ ಹಾಗೆ ಗುರುಗಳ ಆಶೀರ್ವಾದದಿಂದ ನಡೀತಾ ಇದೀವಿ. ಸೊ ಮಾಡಿದೆ ಅವ್ರದ್ದು ಎಲ್ಲ ಸಮಸ್ತ ಕಷ್ಟಗಳನ್ನು ಸರಿಯಾಗಿ ವಿಚಾರ ಮಾಡಿ ತಿಳ್ಕೊಂಡು ಒಂದು ಮಾತೃ ಹೃದಯದಿಂದ ಒಂದು ತಾಯಿ ಹೇಗೆ ಒಂದು ಮಕ್ಕಳಿಗೆ ಸಂತೈಸಿ ಅವರಿಗೆ ಒಳ್ಳೆ ವಿಚಾರವನ್ನ ಹಿತವಚನವಾಗಿ ಹೇಳ್ಬಿಟ್ಟು ಹೇಗೆ ನಡ್ಕೊಂಡ್ರೆ ಜೀವನ ಸರಿ ಹೋಗುತ್ತೆ ಅಂತ ದಾರಿದೀಪ ತೋರಿಸ್ತಾರೋ ಆ ರೀತಿ ಒಂದು ಮಾತೃ ಹೃದಯ ನಮ್ಮ ಗುರುಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುರುಗಳ ಇವತ್ತಿನ ಹುಟ್ಟುಹಬ್ಬಕ್ಕೆ ತಾಯಿ ಪ್ರತ್ಯಂಗಿರಾ ದೇವಿ ತುಳಜಾ ಭವಾನಿ ಸನ್ಮಂಗಲವನ್ನ ಉಂಟು ಮಾಡ್ಲಿ, ಒಳ್ಳೇದ್ ಮಾಡ್ಲಿ, ಹೀಗೇನೆ ಇನ್ನೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮಂತಹ ಅನೇಕ ಭಕ್ತರ ಸಲುವಾಗಿ ಅವರ ಉದ್ಧಾರಕ್ಕಾಗಿ ತಾವು ಶ್ರಮಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನನಗೊಂದು ಬಹಳ ಸಂತೋಷ ಏನಂತಂದ್ರೆ ಗುರುಗಳು ನನ್ನ ಸಮಾಜದವರು, ಭಾವಸಾರ ಕ್ಷತ್ರಿಯ ಸಮಾಜ. ನಾನು ಬಹಳ ಹೆಮ್ಮೆಯಿಂದ ಅದನ್ನ ಹೇಳ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಸಮಾಜ ಗುರುಗಳು ಇಲ್ಲದರೆ ಸಮಾಜ. ನಾವು ಗುರುಗಳಂತ ನಾವು ಒಪ್ಕೊಂಡಿರ್ತೀವಿ. ಹಾರ ಇಟ್ಕೊಂಡ್ರಿ ಹಂಗೆ ಮುಂದೋಗ್ರಿ, ಹಾರ ಇಟ್ಕೊಳ್ಳಿ. ಇಲ್ಲೋಡಿ ಗೋಪಾಲಣ್ಣ, ಹಾರ ಇಟ್ಕೊಳ್ಳಿ ಒಂದು ನಿಮಿಷ. ಇಲ್ಲೋಡಿ, ಎಲ್ಲ ಇಲ್ಲೋಡಿ. ಗುರುಜಿ ಗುರುಜಿ ಬರ್ರಿ. ಕ್ಲೋಸ್ ಆಗಿ ಹತ್ರ ಬನ್ನಿ ಸರ್. ಸರ್ ಇಲ್ಲಿ ನೋಡಿ, ಎಲ್ಲ ಮುಂದೆ ನೋಡಿ.
ಶುಭವನ್ನ ಹಾರೈಸ್ತಾ ಇದ್ದಾರೆ. ಇಲ್ಲೋಡಿ, ಅವರಿಗೆ ಜೋರಾದ ಚಪ್ಪಾಳೆಯನ್ನ ನೀಡಿ ಎಲ್ಲರೂ ಕಾಣಿಸ್ತಾರೆ ಎಲ್ಲ ಕರೆಕ್ಟ್ ಇದೆ ಇಲ್ಲಿ ನೋಡಿ, ಎಲ್ಲ ಮುಂದೆ ನೋಡಿ. ಮಹೇಶ್ವರು ಆಗಮಿಸಿದ್ದಾರೆ, ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಹಾಗೆ ಇಲ್ಲಿ ನೋಡಿ. ಕೋರ್ತಾ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಉದಿತ್ ಸರ್ಗೆ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡಿ. ಕಮಿಟಿ ವತಿಯಿಂದ ಗುರುಗಳಿಗೆ ಹೂವಿನ ದೊಡ್ಡ ಹಾರವನ್ನ ಅರ್ಪಿಸ್ತಾ ಇದ್ದಾರೆ. ಎಲ್ಲ ಹಂಗೆ ಮುಂದೆ ನೋಡಿ, ಹಾರ ಇಟ್ಕೊಂಡಿಲ್ರಿ ದೇವರಾಜಣ್ಣ. ಗೋಪಾಳಂ ಸರ್ ಅವರು ಇಲ್ಲೇ ಸುತ್ತಮುತ್ತ ಇದ್ರೆ ದಯಮಾಡಿ ಬರಬೇಕು. ಎಲ್ಲ ಒಂದ್ಸರಿ ಇಟ್ಕೊಳ್ಳಿ, ಹಿಂಗೆ ಎಲ್ಲ ಮುಂದೆ ನೋಡ್ರಿ ಕ್ಲೀನಾಗಿ, ಹಂಗೆ ವೈಡ್ ಆಗ್ರಿ, ಎಲ್ಲರೂ ವೈಡ್ ಆಗ್ರಿ, ಎಲ್ಲರೂ ಕಾಣಾಗೆ. ದೇವರಾಜಣ್ಣ ಸಾಕು, ನೀನು ಇಟ್ಕೊಳ್ಳೋದು ಬೇಡ. ಇಲ್ಲ ನೋಡಿ, ಎಲ್ಲ ಮುಂದೆ ನೋಡಿ ಸ್ವಾಮಿ, ಎಲ್ಲ ಮುಂದೆ ನೋಡಿ. ದೇವ ಅರ್ಪಿಸಿದ್ದಾರೆ. ಟ್ರಸ್ಟ್ನ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಡಾಕ್ಟರ್ ಶ್ರೀ ಶುಕ್ಲ. ವಿಶೇಷ ಏನಂದ್ರೆ 9 ಗಂಟೆಯಿಂದ ನಾವು ಕಾಯ್ತಾ ಇದ್ದೀವಿ ಸರ್. ಇಲ್ಲಿದ್ದೀನಿ ಯೋಗಿ ಸರ್, 9 ಗಂಟೆಯಿಂದ ಕೇಕ್ ಕಟಿಂಗ್ ಕಾಯ್ತಾ ಇದ್ದೀವಿ. ಬಟ್ 3 o'clock ಎಕ್ಸಾಕ್ಟ್ ಕೇಕ್ ಕಟಿಂಗ್ ಟೈಮಿಗೆ ಬಂದಿದ್ದೀರಾ ಸರ್, ತುಂಬಾ ಖುಷಿ ಆಯ್ತು. ಅಣ್ಣ ಆಮೇಲೆ ಅವ್ನು ಫೋಟೋ ನೋಡ್ಬಿಡಿ, ಆಮೇಲೆ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಎಲ್ಲ ಮುಂದೆ ನೋಡಿ. ಸ್ಮೈಲ್ ಪ್ಲೀಸ್. ಇವರಿಷ್ಟು ಜನಕ್ಕೂ ಜೋರಾದ ಚಪ್ಪಾಳೆ ಬರಲಿ. ಗುರುಜಿ ಕೇಕು ಹ್ಯಾಪಿ ಬರ್ತ್ಡೇ. ಬ್ರಹ್ಮಶ್ರೀ ಡಾಕ್ಟರ್ ಶ್ರೀ ಶ್ರೀ ಸುಪ್ರೀತ್ ಗುರೂಜಿಯವರ ಹುಟ್ಟುಹಬ್ಬದ ಸಮಾರಂಭ ನಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೆರವೇರ್ತಾ ಇದೆ. ಅವರ ಪ್ರೀತಿಯ ತಮ್ಮ ಉದಿತ್ ಅವರು ಈ ಕಾರ್ಯಕ್ರಮವನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಉದಿತಣ್ಣ, ಇಲ್ಲಿ ನೋಡಿ. ಗುರುಜಿಯವರ ತಂದೆಯವರು ಅವ್ರ ತಮ್ಮ ಸಹೋದರರು ಇಲ್ಲಿ ನೋಡಿ. ಇಡೀ ಕುಟುಂಬ ಶ್ರೀ ಪ್ರತ್ಯಂಗಿರ ದೇವಿಯ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. ಅವರಿಗೆ ಆ ತಾಯಿ ಇನ್ನಷ್ಟು ಸೇವೆಯನ್ನು ಸಲ್ಲಿಸುವಂತಹ ಶಕ್ತಿಯನ್ನ ನೀಡಲಿ ಅಂತ ಹೇಳಿ ಎಲ್ಲಾ ಭಕ್ತಾದಿಗಳ ಪರವಾಗಿ ನಾನು ಕೂಡ ಪ್ರಾರ್ಥಿಸ್ತಾ ಇದ್ದೀನಿ. 18 ವರ್ಷದ ಬಾಲಕರಾಗಿದ್ರು ಈ ದೇವಸ್ಥಾನ ಕಟ್ಟುವಾಗ. ಇವಾಗ ಅಭಿವೃದ್ಧಿಯಾಗಿ ಚೆನ್ನಾಗಿ ಕೊಟ್ಟು ಐಶ್ವರ್ಯ ಕೊಟ್ಟು ಸಾಂತ್ವನ ಕೊಟ್ಟು ದೇವ್ರು ಕಾಪಾಡಪ್ಪ ಭಗವಂತ 100 ವರ್ಷ 150 ವರ್ಷ ಚೆನ್ನಾಗಿ ಬದುಕಿ ಈ ದೇವಸ್ಥಾನ ತುಂಬಾ ಅಭಿವೃದ್ಧಿಯಾಗಿ ಚೆನ್ನಾಗಿಲ್ಲಪ್ಪ ನಮ್ಮ ಗುರುದೇವರು. ಮಾಧ್ಯಮ ಮಿತ್ರರಿಗೆ, ಧ್ವನಿವರ್ಧಕದಲ್ಲಿ ಸಹಕರಿಸಿದಂತಹ ಧ್ವನಿವರ್ಧಕದವರಿಗೆ, ಹಾಗೆ ನಮ್ಮ ಕ್ಯಾಮ್ರಾಮನ್ ಮಿತ್ರರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನ ಶಿವಮೊಗ್ಗದಲ್ಲಿ ನೆಲೆ ನಿಂತಿರುವಂತಹ ಯುನಿಕ್ ಸ್ಟುಡಿಯೋ ಸುನಿ ಅವರು ಎಲ್ಲ ಸಮಸ್ತ ಭಕ್ತಾದಿಗಳು ಮತ್ತೆ ಅಭಿಮಾನಿಗಳು ಮತ್ತೆ ನಮ್ಮನ್ನ ಗೌರವಿಸುವಂತವ್ರು ಎಲ್ಲರೂ ಕೂಡ ಇವತ್ತಿನ ದಿನ ಇಲ್ಲಿ ಬಂದಿರೋದು ನಮಗೆ ಶುಭವನ್ನ ಹಾರೈಸ್ತಾ ಇರುವಂತದ್ದು ಬಹಳನೇ ಸಂತೋಷದಾಯಕವಾಗಿದೆ. ಈ ಎಲ್ಲ ಕೆಲಸ ಕಾರ್ಯಗಳು ಮತ್ತೆ ದೇವಾಲಯ
ಈ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ನನ್ನ TV ಮಾಧ್ಯಮದ ಕಾರ್ಯಕ್ರಮ ಆಗಿರ್ಬೋದು, ಇಲ್ಲ ದೇವಾಲಯ ಅಭಿವೃದ್ಧಿ ಕಾರ್ಯಕ್ರಮ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದು ಜನಗಳು ಕೊಟ್ಟಂತಹ ಗೌರವ ಮತ್ತು ಜನಗಳು ನಮ್ಮನ್ನ ಬೆಳೆಸಿರುವಂಥದ್ದು. ಪ್ರತಿಯೊಬ್ಬ ಭಕ್ತರು ಕೂಡ ನಮ್ಮನ್ನ ಗೌರವಿಸಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಡೆದಿರೋದ್ರಿಂದ ಈ ಒಂದು ಕ್ಷೇತ್ರ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ. ಎಲ್ಲರೂ ಹೇಳ್ತಾರೆ ಗುರೂಜಿ ಮಾಡಿದ್ದಾರೆ, ಬೇಕಾದಷ್ಟು ಗುರೂಜಿಗಳು ಇದ್ದಾರೆ, ಬೇಕಾದಷ್ಟು ಸ್ವಾಮೀಜಿಗಳು ಇದ್ದಾರೆ. ಆದ್ರೆ ನಮ್ಮ ಜೀವನದಲ್ಲಿ ಆ ಎಲ್ಲ ಗುರೂಜಿಗಳಿಗೆ ಮತ್ತೆ ಸ್ವಾಮೀಜಿಗಳಿಗೆ ಏನಾಗಿರುತ್ತೆ ಅಂದ್ರೆ ಹಿಂದಿನಿಂದ ಆ ಮಠ ನಡ್ಕೊಂಡು ಬಂದಿರತ್ತೆ. ಪೀಠ ಮತ್ತೆ ಮಠಕ್ಕೆ ಬೇಕಾಗಿರುವಂತಹ ಎಲ್ಲ ಸಿಬ್ಬಂದಿ ವರ್ಗ ಆಗಿರ್ಬೋದು, ಮಠಕ್ಕೆ ಬೇಕಾಗುವಂತಹ ಆದಾಯ ಆಗಿರ್ಬೋದು, ಇದೆಲ್ಲದೂ ಕೂಡ ರೆಡಿ ಮಾಡಿ ಇಟ್ಟಿರ್ತಾರೆ. ಒಂದು ಸ್ವಾಮೀಜಿ ಇರ್ತಾರೆ, ಅವರ ಕಾಲವಾದ ಮೇಲೆ ರುದ್ರಾಧಿಕಾರಿ ಅಂತ ಅವ್ರಿಗೆ ನೇಮಕ ಮಾಡಿ ಅವರಿಗೆ ಪಟ್ಟ ಮಾಡ್ತಾರೆ. ಆದರೆ ನಮ್ಮ ಜೀವನದಲ್ಲಿ ಆ ಥರ ಆಗಿರುವಂಥದ್ದಲ್ಲ. ಅದು ಜಗನ್ಮಾತೆ ಅನುಗ್ರಹದಿಂದ ಅಮ್ಮನವರು ಕೊಟ್ಟಂತಹ ಪೀಠ ಇದು. ಜನಗಳು ಬೆಳೆಸಿರುವಂಥದ್ದು, ಜನಗಳ ವಿಶ್ವಾಸ, ಜನಗಳ ಪ್ರೀತಿಯಿಂದ ಇದು ಇಲ್ಲಿ ತನಕ ನಡ್ಕೊಂಡು ಬಂದಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ನಾನು ಹೆಚ್ಚಾಗಿ ಏನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. TV ಮಾಧ್ಯಮದಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇಡೀ ಕರ್ನಾಟಕ ರಾಜ್ಯದ ಪ್ರತಿ ಹಳ್ಳಿ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಶಿವಮೊಗ್ಗ ಮಹಾಪ್ರತ್ಯಂಗರ ದೇವಿ ಸನ್ನಿಧಾನಕ್ಕೆ ಇವತ್ತು ಭಕ್ತಾದಿಗಳಾಗಿದ್ದಾರೆ. ಮತ್ತು ಹೊರ ರಾಜ್ಯಗಳಲ್ಲೂ ಹೊರ ದೇಶಗಳಲ್ಲೂ ಕೂಡ ನಮ್ಮ ಮಹಾಪ್ರತ್ಯಂಗರ ದೇವಿ ಸನ್ನಿಧಾನಕ್ಕೆ ಭಕ್ತಾದಿಗಳಾಗಿದ್ದಾರೆ. ಮತ್ತು ಹೊರ ದೇಶಗಳಲ್ಲಿ ನಮಗೆ ಸಿಕ್ಕಂತಹ ಪ್ರಶಸ್ತಿಗಳಾಗಿರ್ಬೋದು, ಇಲ್ಲ ಗೌರವ ಸಮರ್ಪಣೆ ಆಗಿರ್ಬೋದು, ಇದೆಲ್ಲದೂ ಕೂಡ ಅಮ್ಮನವರ ಅನುಗ್ರಹ ಮತ್ತು ಭಕ್ತಾದಿಗಳಾಗಿ ನೀವುಗಳು ಕೊಟ್ಟಂತಹ ಪ್ರೀತಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೀವೆಲ್ಲ ಏನು ನಮ್ಮ ಮೇಲೆ ಭರವಸೆ ಇಟ್ಟಿದ್ದೀರಾ, ನಂಬಿಕೆ ಇಟ್ಟಿದ್ದೀರಾ, ಅದನ್ನ ಶಾಶ್ವತವಾಗಿ ಅದೇ ರೀತಿ ಪ್ರಾಮಾಣಿಕವಾಗಿ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ ಅಂತ ಈ ಮುಖಾಂತರವಾಗಿ ಅಮ್ಮನವರ ಸಾಕ್ಷಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ಕ್ಷೇತ್ರ ಇನ್ನು ಬ್ರಹ್ಮಾಂಡ ಮಟ್ಟವಾಗಿ ಅತಿ ಎತ್ತರಕ್ಕೆ ಬೆಳೆಯೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಅಮ್ಮನವರ ಆದೇಶದಂತೆ ಬೃಹತ್ ರಾಜಗೋಪುರ ನಿರ್ಮಾಣ ಕಾರ್ಯ ಪ್ರಾರಂಭಗೊಳ್ಳುತ್ತೆ. ಇಡೀ ನಮ್ಮ ಜೀವನದ ಒಂದು ಕನಸು ಮತ್ತು ಇಡೀ ಜೀವನದ ಗುರಿ ಏನಪ್ಪ ಅಂದರೆ ಈ ಒಂದು ಸನ್ನಿಧಾನವನ್ನು ಕಟ್ಟಿ ಬೆಳೆಸಬೇಕು ಅಂತ. ಎಲ್ಲ ದೇವಾಲಯ ಹಂತ ಹಂತವಾಗಿ ಎಲ್ಲ ಕಾಮಗಾರಿಗಳು ಪೂರ್ಣ ಆಗಿದೆ. ಕೊನೆಯದಾಗಿ ಅಮ್ಮನವರೊಂದು ಬೃಹತ್ ರಾಜಗೋಪುರ ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಮಹಾ ಸಂಕಲ್ಪ. ಅದಕ್ಕೆ ಬೇಕಾಗುವಂಥ ಎಲ್ಲ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡ್ಕೊಂಡು ಬಂದಿದೆ. ಆ ರಾಜಗೋಪುರ ನಿರ್ಮಾಣ ಕಾರ್ಯವೂ ಕೂಡ ಯಾವ ದೇಣಿಗೆ ಕೂಡ ಇಲ್ಲದೆ, ಪೊಲಿಟಿಕಲ್ ದೇಣಿಗೆಗಳು ಇಲ್ಲದೆ ನಿರ್ಮಾಣ ಮಾಡ್ತೀವಿ ಅಂತ ಈ ಮುಖಾಂತರವಾಗಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಅಮ್ಮನವರು ಆ ಒಂದು ಶಕ್ತಿ ನಾವು ಆರಾಧನೆ ಮಾಡುವಂಥ ಮಹಾ ಶ್ರೀಚಕ್ರ ಪೀಠದಲ್ಲಿದೆ ಅಂತ ನಾವು ಅಚಲವಾಗಿ ನಂಬಿದ್ದೀವಿ. ಆ ಶ್ರೀಚಕ್ರಾಧೀಶ್ವರಿಯ ಪರಮಾನುಗ್ರಹದಿಂದ ಈ ಬೃಹತ್ ರಾಜಗೋಪುರದಲ್ಲಿ 18 ಕೈಗಳಿರುವಂಥ ಅಷ್ಟಾದಶಭುಜ ಮಹಾಪ್ರತ್ಯಂಗರ ದೇವಿಯ ವಿರಾಟ್ ವಿಶ್ವರೂಪ ನಿರ್ಮಾಣ ಈ ಕಾರ್ಯದಲ್ಲಿ, ಈ ಕ್ಷೇತ್ರದಲ್ಲಿ ನಡೆಯಲಿದೆ ಮುಂದೆ. ಇದಕ್ಕೆಲ್ಲ ಪ್ರತಿಯೊಬ್ಬ ಭಕ್ತರು ಮತ್ತು ಭಕ್ತರ ಪ್ರೀತಿ ವಿಶ್ವಾಸದಿಂದಲೇ ಈ ಕಾರ್ಯ ಯಶಸ್ವಿಯಾಗತ್ತೆ ಅಂತ ಈ ಮುಖಾಂತರವಾಗಿ ಇವತ್ತಿನ ಭಕ್ತರಿಗೆ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಈ ಕಾಮಗಾರಿಗಳು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭಗೊಳ್ಳುತ್ತೆ. ಇದೇ ನಮ್ಮ ಹುಟ್ಟುಹಬ್ಬದ ವಿಶೇಷ ದಿನದಂದು ನಾವು ಭಕ್ತರಿಗೆ ಕೊಡುವಂತಹ ಒಂದು ಸಂದೇಶ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಮತ್ತು ಸಹಕಾರ ಇರಲಿ. ನನಗೆ ಭಕ್ತರ ಸಹಕಾರ ಮತ್ತೆ ಭಕ್ತರ ಪ್ರೀತಿ ಇದ್ರೆ ಸಾಕು. ಯಾವುದೇ ಪಕ್ಷ, ಆ ಪಕ್ಷ, ಈ ಪಕ್ಷ, ಅವ್ರ ಆಫೀಸರು, ಇವರು ಪೊಲಿಟಿಷಿಯನ್ಸು, ಇವರು ದೊಡ್ಡ ಉದ್ಯಮಿ, ಇವರು ರಾಜಕಾರಣಿ, ಆ ಥರದ್ದೆಲ್ಲ ನನಗೆ ಯಾವುದೇ ರೀತಿಯ ಮನೋಭಾವ ಇಲ್ಲ. ಅವ್ರು ಯಾವುದೇ ಜಾತಿ ಧರ್ಮದವರಾಗಿರಲಿ, ಯಾವುದೇ ಪಂಥದವರಾಗಿರಲಿ, ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಅವರು ನಮ್ಮ ಸನ್ನಿಧಾನಕ್ಕೆ ಬಂದಿದ್ದಾರೆ ಅಂದರೆ ಅವರು ನಮ್ಮವರಾಗಿರ್ತಾರೆ. ಅವರ ಒಂದು ಭಕ್ತಿ, ಅವರ ಪ್ರೀತಿ ಅಷ್ಟೇ ನಮಗೆ ಬೇಕಾಗಿರುವಂಥದ್ದು. ಅದರಿಂದ ಭಕ್ತರ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗ್ತಾ ಇದೆ. ಇದು ಮನೆಯಲ್ಲೂ ಕೂಡ ಮಹಾಪ್ರತ್ಯಂಗರ ದೇವಿ ನೆಲೆಸಿದ್ದಾರೆ. ಎಷ್ಟು ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಬಂದು ಹೋಗಿದ್ದಾರೆ ಅಂತ ನಿರೀಕ್ಷೆಗೆ ಮೀರಿರುವಷ್ಟು ಭಕ್ತ ಸಮೂಹ ಸನ್ನಿಧಾನಕ್ಕೆ ಬಂದು ಹೋಗ್ತಾ ಇದೆ. ನಿತ್ಯವೂ ಕೂಡ ನಡೆಯುವಂಥ ಹೋಮ, ಹವನ, ಪ್ರಸಾದ ವಿನಿಯೋಗ ಇದೆಲ್ಲ ಡೈಲಿ ರೊಟೀನ್ ಆಗಿದೆ. ಮತ್ತೇನು ಹೊಸದಾಗಿ ಹೇಳುವಂಥ ಅಗತ್ಯ ಇಲ್ಲ. ಇಲ್ಲಿರುವಂಥ ಎಲ್ಲ ಜನರಿಗೂ ಗೊತ್ತು. ಆದರೆ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ, ಅದಕ್ಕೆ ಪ್ರಾಮಾಣಿಕವಾಗಿ ನಾವು ನಡ್ಕೊತೀವಿ ಅಂತ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಎಲ್ಲ ರೀತಿಯ ಸಂಕಲ್ಪಗಳು ಪೂರ್ಣವಾಗಲಿ ಅಂತ ಪೂರ್ಣ ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ.